ಎರಡು ಪ್ರಶ್ನೆ ಇದೆ. ಇವತ್ತು ಏನು ನಾವು ಕೇಳ್ತಾ ಇದ್ವಿ, ಇವತ್ತು ಬಂಗಾರಪೇಟೆ ಶಾಸಕರಿಗೆ ಒಂದು ನ್ಯಾಯ, ಬೆಂಗಳೂರಿನಲ್ಲಿ ಮುನಿರತ್ನ ನಾಯ್ಡುಗೆ ಒಂದು ನ್ಯಾಯವನ್ನು ಕೊಟ್ಟಿದ್ರು. ನೋಡಿ, ಅವರೇ 1913ರಿಂದ 1922ರವರೆಗೆ ತನ್ನ ತಾಯಿಯನ್ನು ಡಿಪೆಂಡೆಂಟ್ ಅಂತೇಳಿ ಇವರಿಗೆ ಘೋಷಣೆ ಮಾಡಿಕೊಂಡ್ರೆ ಕರ್ನಾಟಕ ಲೋಕಾಯುಕ್ತ. ಅವರು ಏನು ಹೇಳೋದು, ಈ ಮೂಲಕ ಅವರು ನಮಗೆಲ್ಲ ಏನಂದರೆ ಒಂಥರ ಕಿವಿಗೆ ಲಾಲ್ಬಾಗ್ ಇಟ್ಬಿಟ್ಟು ಯಾಮಾರ್ಸಕ್ಕೆ ಬರ್ತಾರೆ. ಇದು ಆಗೋದಿಲ್ಲ, ಇದು ಅನಗಲ ಪಂಚಾಯತ್. ಏನು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಒಂದು ಇವತ್ತು ಸಚಿವ ಸ್ಥಾನವನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ. ಬಂಗಾರಪೇಟೆ ತಾಲೂಕು ಕಸ್ಬಾ ಹೋಬಳಿ ಉದಕಳ ಹೋಬಳಿ ಸರ್ವೆ ನಂಬರ್ 253ರಲ್ಲಿ ಅವರು ತನ್ನ ತಾಯಿಗೆ 3 ಎಕರೆ 10 ಗುಂಟೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಅವರು ಮಂಜೂರು ಮಾಡಿದ್ದಾರೆ. ಅವ್ರ ಮೇಲೆ ದೊಡ್ಡ ಆರೋಪ ಇದೆ. ಇದನ್ನು 2022ರಲ್ಲಿ ನಾವು ಅವತ್ತಿನ ACB ಮುಂದೆ ದೂರನ್ನು ಕೊಟ್ಟಿದ್ದೀವಿ. ಈ ನವೆಂಬರ್ ಮತ್ತು ಡಿಸೆಂಬರ್ ಒಳಗಡೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಪುನರ್ರಚನೆ ಆಗುತ್ತೆ ಅನ್ನುವಂಥ ಒಂದು ಭಾಳ ದೊಡ್ಡ ಚರ್ಚೆ ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಎಲ್ಲ ಕಡೆ ನಡೀತಾ ಇದೆ. ಅದರ ಜೊತೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಸ್ ಎನ್ ನಾರಾಯಣ ಸ್ವಾಮಿಯವರು ಅವ್ರದ್ದೇ ಆದಂಥ ಕೆಲವು ಮಾನದಂಡಗಳನ್ನು ಇಟ್ಕೊಂಡು ನನಗೆ ಮಂತ್ರಿ ಪದವಿ ಬಾರಿ ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಅಥವಾ ಒಂದು ಮನವಿಯನ್ನು ಹೈಕಮಾಂಡು ಮತ್ತು ರಾಜ್ಯ ಸರ್ಕಾರ ಮತ್ತು ಪಕ್ಷದ ಒಳಗಡೆ ದೊಡ್ಡ ಮಟ್ಟದಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ. ನಾವು ಇವತ್ತೇನು ಹೇಳಕ್ಕೆ ಹೊರಟಿದ್ದೀವಿ ಅಂತಂದರೆ, ಏನು ಎಸ್ ಎನ್ ನಾರಾಯಣ ಸ್ವಾಮಿಯವರು ಒಂದು ಇವತ್ತು ಸಚಿವ ಸ್ಥಾನವನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ನಾವು ಅವ್ರ ಮೇಲೆ ಭಾಳ ದೊಡ್ಡ ಗುರುತರ ಆರೋಪ, ಗಂಭೀರವಾದಂಥ ಆರೋಪ ಅವ್ರ ಮೇಲೆ ಇದೆ. ಏನು ಅಂತಂದರೆ, ಅವರು 2018ರಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸ್ವತಃ ಅವರ ತಾಯಿ ಮುನಿಯಮ್ಮ ಅನ್ನೋ ಹೆಸರಿಗೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮಾತಿ ಸಮಿತಿ ಅಧ್ಯಕ್ಷರಾಗಿದ್ದಂಥ ವೇಳೆಯಲ್ಲಿ ಬಂಗಾರಪೇಟೆ ತಾಲೂಕು ಕಸ್ಬಾ ಹೋಬಳಿ ಉದಕಳ ಹೋಬಳಿ ಸರ್ವೆ ನಂಬರ್ 253ರಲ್ಲಿ ಅವರು ತನ್ನ ತಾಯಿಗೆ 3 ಎಕರೆ 10 ಗುಂಟೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಅವರು ಮಂಜೂರು ಮಾಡಿದ್ದಾರೆ. ಅವ್ರ ಮೇಲೆ ದೊಡ್ಡ ಆರೋಪ ಇದೆ. ಇದನ್ನು 2022ರಲ್ಲಿ ನಾವು ಅವತ್ತಿನ ACB ಮುಂದೆ ದೂರನ್ನು ಕೊಟ್ಟಿದ್ದೀವಿ. ACB ಮತ್ತು ಲೋಕಾಯುಕ್ತ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಿಗೆ ಇವ್ರ ಮೇಲೆ ಅಭಿಯೋಜನಾ ಮಂಜೂರಾತಿ ಕೊಡಬೇಕು, ಇವ್ರ ಮೇಲೆ ತನಿಖೆ ಆಗಬೇಕಾಗಿದೆ, ಇವ್ರ ಮೇಲೆ ಗಂಭೀರವಾದಂಥ ಆರೋಪ ಇದೆ ಅಂಥೇಳಿ 17A ಅನುಮತಿ ಕೊಡಬೇಕು ಅಂತೇಳಿ ಸ್ಪೀಕರ್ ಅವರನ್ನು ಕೇಳಿದರು. ಆದರೆ ಸ್ಪೀಕರ್ ಅವರು ಏನು ಈ ಶಾಸಕರಿದ್ದಾರೆ, ಈ ಶಾಸಕರನ್ನ ನಾನು ಆಯ್ಕೆ ಮಾಡೋದಿಲ್ಲ, ಅವರು ಹೊರಗಡೆಯಿಂದ ಆಯ್ಕೆ ಆಗಿ ಬರ್ತಾರೆ, ನಾನು ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ವಾದವನ್ನು ಇಟ್ಕೊಂಡು ಈ ಲೋಕಾಯುಕ್ತ ಏನು ಸಲ್ಲಿಸಿದಂಥ ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡಿದರು. ಸೊ ಅದೇ ಟೈಮಲ್ಲಿ 19/4/2025 ಮೊನ್ನೆ ರೀಸೆಂಟಾಗಿ ಬೆಂಗಳೂರು ನಗರದ ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಹಾಲಿ ಶಾಸಕರಾದಂಥ ಮುನಿರತ್ನ ಅವ್ರ ಮೇಲೆ FIR ಆಗಿತ್ತು. ಸೊ ಅದರ ಮೇಲೆ CID ತನಿಖೆ ಮಾಡಿ ಇವತ್ತಿನ DGP ಸಾಹೇಬರಾದಂಥ ಸಲೀಂ ಸಾಹೇಬರು ಅವತ್ತು CIDಯಲ್ಲಿ DG ಆಗಿದ್ದರು. ಅವರು ಪ್ರಸ್ತಾವನೆಯನ್ನು ಸ್ಪೀಕರ್ಗೆ ಸಲ್ಲಿಸಿದ್ದಾರೆ. ಆದರೆ ಅವರಿಗೆ ಅಭಿಯೋಜನಾ ಮಂಜೂರಾತಿಯನ್ನು ಚಾರ್ಜ್ ಶೀಟ್ ಮಾಡೋದಕ್ಕೆ ಸ್ಪೀಕರ್ ಅವರು ಅನುಮತಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಹೇಳ್ತಾ ಇರೋದೇನಂತಂದರೆ, ಎರಡು ಪ್ರಶ್ನೆ ಇದೆ. ಇವತ್ತು ಏನು ನಾವು ಕೇಳ್ತಾ ಇದ್ವಿ, ಇವತ್ತು ಬಂಗಾರಪೇಟೆ ಶಾಸಕರಿಗೆ ಒಂದು ನ್ಯಾಯ, ಬೆಂಗಳೂರಿನಲ್ಲಿ ಮುನಿರತ್ನ ನಾಯ್ಡುಗೆ ಒಂದು ನ್ಯಾಯವನ್ನು ಕೊಟ್ಟಿರೋದ್ರಿಂದ ಇದನ್ನು ಲೋಕಾಯುಕ್ತ. ಸೊ ಇದೇ ಟೈಮಲ್ಲಿ ಇವತ್ತೇನು ಉದಕಳ ಅಲ್ಲಿ ಜಮೀನನ್ನು ಮಂಜೂರು ಮಾಡಿದ್ದಾರೆ, ಯಾರು ನಮ್ಮ ನಾರಾಯಣ ಸ್ವಾಮಿಯವ್ರ ತಾಯಿಗೆ. ಸ್ವತಃ ಉದಕಳದಲ್ಲಿ ಅವ್ರಿಗೆ ಒಂದು 25ಕ್ಕೂ ಹೆಚ್ಚು ಎಕರೆ ಜಮೀನಿದೆ ಅವ್ರಿಗೆ. ಅವರು ಇದನ್ನು ಖುದ್ದು ಘೋಷಿಸ್ಕೊಂಡಿದ್ದಾರೆ. ಉದಕಳ ಗ್ರಾಮದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಅವರ ಪತ್ನಿ ಶಶಿಕಲಾ ಮತ್ತು ನಾರಾಯಣ ಸ್ವಾಮಿ ಹೆಸರಿನಲ್ಲಿ ಇದೆ. ಅಲ್ಲಿ ಇವ್ರದ್ದೊಂದು SN ರೆಸಾರ್ಟ್ ಅಂತ ಕೂಡ ಒಂದು ರೆಸಾರ್ಟ್ ಮಾಡಿಕೊಂಡಿದ್ದಾರೆ. ಅದೇ ಜಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಮಂಜೂರು ಮಾಡಿದ್ದಾರೆ. ಅದೇ ವೇಳೆ ಇವ್ರು ಏನು ಮಾಡಿದ್ರು ಅಂತಂದರೆ, ನನ್ನ ತಾಯಿಗೆ ನನಗೆ ರಕ್ತ ಸಂಬಂಧ ಇದೆ ಹೊರತು ಅರ್ಥ ಸಂಬಂಧ ಇಲ್ಲ ಅನ್ನುವಂಥ ವಾದವನ್ನು, ವಿತ್ತಂಡ ವಾದವನ್ನು ಹೇಳಿದ್ರು.
ನೋಡಿ, ಅವರೇ 1913ರಿಂದ 1922ರವರೆಗೆ ತನ್ನ ತಾಯಿಯನ್ನು ಡಿಪೆಂಡೆಂಟ್ ಅಂತೇಳಿ ಇವರೇ ಘೋಷಣೆ ಮಾಡ್ಕೊಂಡಿದ್ದೆ ಕರ್ನಾಟಕ ಲೋಕಾಯುಕ್ತ ಮುಂದೆ. ನೋಡಿ, ಇಲ್ಲಿದೆ, ಸಾರ್ವಜನಿಕ ನೌಕರನ ತಾಯಿ ಶ್ರೀಮತಿ ಮುನಿಯಮ್ಮ, ವ್ಯವಸಾಯದ ಆದಾಯ 5 ಲಕ್ಷ. ಈ ಥರ ಇವರು ಸುಮಾರು 5 ವರ್ಷಗಳ ಕಾಲ ಸತತವಾಗಿ ತಮ್ಮ ತಾಯಿ ಅಂತ ಒಂದು ಕಡೆ ಡಿಕ್ಲೇರ್ ಮಾಡ್ತಾರೆ. ಸ್ವಂತ ತಾಯಿಗೆ ಏನವ್ರಿಗೆ ಅಧಿಕಾರ, ಜನಾಧಿಕಾರ ಕೊಟ್ಟಿದ್ದಾರೆ ಬಂಗಾರಪೇಟೆ ಕ್ಷೇತ್ರದ ಜನ. ತಮ್ಮ ಪ್ರಕಾರ ಮಾಡೋ ವೇಳೆ ಅಧಿಕ ಭ್ರಷ್ಟಾಚಾರ ಮಾಡೋ ಉದ್ದೇಶದಿಂದ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡೋ ಉದ್ದೇಶದಿಂದ ಅವ್ರ ತಾಯಿಗೆ ಮಂಜೂರು ಮಾಡಿದ್ದಾರೆ. ಅವರು ಹೇಳೋವಂಥ ವಿತ್ತಂಡವಾದ ನಾನು ಮಂಜೂರಾತಿ ಇಲ್ಲ, ಹಂಗಂದ್ರೆ ಇದು ಸುಳ್ಳ. ಸರ್ಟಿಫೈ ಕಾಪಿ ಅವರೇ ಸಲ್ಲಿಸಿರೋವಂಥದ್ದು ಲೋಕಾಯುಕ್ತಕ್ಕೆ. ಅವರು ಏನು ಹೇಳೋದು, ಇದು ಈ ಮೂಲಕ ಅವರು ನಮಗೆಲ್ಲ ಏನಂದರೆ ಒಂಥರ ಕಿವಿಗೆ ಲಾಲ್ಬಾಗ್ ಇಟ್ಬಿಟ್ಟು ಯಾಮರ್ಸಕ್ಕೆ ನೋಡ್ತಾರೆ. ಇದು ಆಗೋದಿಲ್ಲ, ಇದು ಅನಗಲಪ್ಪನ ಜಾತ್ರೆ ಅಲ್ಲ, ಇದು ನಾರಾಯಣ ಸ್ವಾಮಿಯವರು ಸ್ಪಷ್ಟವಾಗಿ ತಿಳ್ಕೋಬೇಕು. ಅದಾದಮೇಲೆ ಮಾನ್ಯ ಕರ್ನಾಟಕ ಲೋಕಾಯುಕ್ತ ರಿಜೆಕ್ಟ್ ಆದಮೇಲೆ ಆ ಲೋಕಾಯುಕ್ತದಲ್ಲಿರುವಂಥ ಲೀಗಲ್ ವಿಂಗ್ ಏನಿದೆ, ಲೀಗಲ್ ವಿಂಗ್ಗೆ ಈ ಪ್ರಕರಣ ಹೋಗುತ್ತೆ. ಆ ಲೀಗಲ್ ವಿಂಗಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ಕರ್ನಾಟಕ ಲೋಕಾಯುಕ್ತ ಸಮಸ್ಯೆಯ ಕಾನೂನು ಕೋಶದ ಅಭಿಪ್ರಾಯ ಹೀಗಿದೆ. ಐ ಆಮ್ ಆಫ್ ದಿ ಒಪಿನಿಯನ್ ದಟ್ ದಿಸ್ ಈಸ್ ಎ ಫಿಟ್ ಕೇಸ್, ಇದು ಫಿಟ್ ಕೇಸ್ ಅಂತ ಅವರೇ ಹೇಳ್ತಾ ಇದ್ದಾರೆ. ಸೊ ಫಿಟ್ ಕೇಸ್ ಟು ಬಿ ಚಾಲೆಂಜ್ಡ್ ದ ಇನ್ಫಿನಿಡ್ ಆರ್ಡರ್ ಪಾಸ್ ಬೈ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿಫೋರ್ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಬೈ ಫೈಲಿಂಗ್ ರಿಟ್ ಪಿಟಿಷನ್ ಅಂತ ಹೇಳಿದ್ದಾರೆ. ಸೊ ಇದನ್ನು ನಮ್ಮ ಆನರಬಲ್ ಲೋಕಾಯುಕ್ತ ಸಾಹೇಬರು, ಈಗಿರುವಂತಹ ಲೋಕಾಯುಕ್ತ ಸಾಹೇಬರು ಈ ವರದಿಯ ಅಭಿಪ್ರಾಯ ವರದಿಯನ್ನು ಅಂಗೀಕರಿಸಿದ್ದಾರೆ, ಅನುಮೋದಿಸಿದ್ದಾರೆ. ಈ ಏನು ಸ್ಪೀಕರ್ ಅವರು ರಿಜೆಕ್ಟ್ ಮಾಡಿದರೆ 17ನೇ ಪರ್ಮಿಷನನ್ನು, ಹೈಕೋರ್ಟಲ್ಲಿ ಇದನ್ನು ಚಾಲೆಂಜ್ ಮಾಡಿ ಅನ್ನುವಂಥ ಅಭಿಪ್ರಾಯವನ್ನು ಲೋಕಾಯುಕ್ತರು ಮತ್ತು ಕಾನೂನು ಕೋಶ ಎರಡೂ ಕೂಡ ವ್ಯಕ್ತಪಡಿಸಿದ್ದಾರೆ. ಅದು ಕೂಡ ತಮಗೆ ದಾಖಲೆ ವಸ್ತಿದೆ. ಈಗ ಅದರ ಜೊತೆಗೆ ಇದಕ್ಕೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನು ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್, ಸಂಸದ ಪ್ರಜ್ವಲ್ದೇನು ಕಾಮಕೇಳಿ ಹಗರಣ ಆಯಿತು, ಆ ಪ್ರಕರಣದ ಸರ್ಕಾರದ ಪರವಾಗಿ ಇದೇನು ಪ್ರತಿನಿಧಿಸಿದಂಥ ವಕೀಲ SPP ಅರಬಟ್ಟಿ ವೆಂಕಟೇಶ್ ಅವ್ರನ್ನ ನೇಮಕ ಮಾಡಿದ್ದಾರೆ ಈ ಪ್ರಕರಣಕ್ಕೆ. ನನಗಿರೋ ಮಾಹಿತಿ ಪ್ರಕಾರ ಇದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಮಸ್ಯೆ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡಿದೆ. ಒಬ್ಬ ಒಳ್ಳೆಯ ವಕೀಲರನ್ನು ಕೂಡ ಈ ವಿಚಾರದಲ್ಲಿ ನೇಮಕ ಆಗಿದೆ. ಹತ್ತಿರದಲ್ಲೇ ಇದನ್ನು ಪ್ರಶ್ನೆ ಮಾಡಿ ಕರ್ನಾಟಕ ಲೋಕಾಯುಕ್ತ ಅವರು ಮಾನ್ಯ ಸ್ಪೀಕರ್ ಮೇಲೆ ರಿಟ್ ಪಿಟಿಷನನ್ನು ಕರ್ನಾಟಕ ಹೈಕೋರ್ಟ್ ಮುಂದೆ ದಾಖಲು ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಕೂಡ, ನಾನೊಬ್ಬ ದೂರದಾರನಾಗಿ ನಾನು ಕೂಡ ಈ ಮಾಸಾಂತ್ಯ ನೋಡ್ತೀವಿ, ಈ ಮಾಸಾಂತ್ಯದ ಒಳಗಡೆ ಲೋಕಾಯುಕ್ತದವರು ಇದನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ ಮುಂದೆ ರಿಟ್ ಪಿಟಿಷನ್ ಫೈಲ್ ಮಾಡಲಿಲ್ಲ ಅಂದರೆ ನಾನು ಕೂಡ ಇದನ್ನು ಚಾಲೆಂಜ್ ಮಾಡಿ ಕರ್ನಾಟಕ ಹೈಕೋರ್ಟ್ ಮುಂದೆ ರಿಟ್ ಪಿಟಿಷನ್ ಫೈಲ್ ಮಾಡೋನು ಇದ್ದೀನಿ. ಈಗ ಮುಖ್ಯವಾದಂಥ ಉದ್ದೇಶ ಏನು ಅಂತಂದರೆ, ಈ ಪತ್ರಿಕಾಗೋಷ್ಠಿದು ಒಬ್ಬ ಮೇಲ್ನೋಟಕ್ಕೆ ಸಾಬೀತುಪಡಿಸ್ಬೋದಾದಂಥ 7 ವರ್ಷಕ್ಕೂ 10 ವರ್ಷಕ್ಕೆ ಶಿಕ್ಷೆಗೆ ಒಳಗಾಗುವಂಥ, ನೋಡಿ ಏನಿದೆ ಲೋಕಾಯುಕ್ತ ಮುಂದೆ ಇವರು ಇವರೇನು ಸಲ್ಲಿಸಿದ್ದಾರೆ ಶಾಸಕರು ಅಫಿಡಿ, ಇದು ನಮ್ಮ ಏನು ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಡಿಕ್ಲರೇಷನ್ ಏನು ಸಲ್ಲಿಸಿದ್ದಾರೆ, ಅದ್ರ ಪ್ರಕಾರ ಇವ್ರನ್ನ ನೇರವಾಗಿ ಜೈಲಿನ ಹೆಬ್ಬಾಗಿಲ ಕಡೆ ಕರ್ಕೊಂಡು ಹೋಗ್ತದೆ. ಈ ದಾಖಲೆನೇ ಸಾಕು ನಾರಾಯಣ ಸ್ವಾಮಿಯವರಿಗೆ ಜೈಲಿಗೆ ಕರ್ಕೊಂಡು ಹೋಗೋದಕ್ಕೆ ಅವರೇ ಸಲ್ಲಿಸಿರುವಂಥ ಲೋಕಾಯುಕ್ತ ಇದು ಏನು ನಮ್ಮ ಉತ್ತರದಾಯಿತ್ವದ ಪಟ್ಟಿ ಸಲ್ಲಿಸಿದ್ದಾರೆ. ತಮ್ಮ ತಾಯಿನ ನನ್ನ ಅವಲಂಬಿತ ಅಂತ ಘೋಷಣೆ ಮಾಡಿಕೊಂಡ್ಮೇಲೆ ಅವರು ಸ್ವಂತ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಸರ್ಕಾರಕ್ಕೆ ದ್ರೋಹ ಬಗೆದಿದ್ದಾರೆ, ಮತ್ತು ಆತ್ಮವಂಚನೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಇಂಥ ಭ್ರಷ್ಟದ ಆರೋಪ ಇರುವಂಥ ಕಳಂಕಿತನಿಗೆ ಸಚಿವ ಸ್ಥಾನ ಕೊಡಬಾರ್ದು ಅಂತೇಳಿ AICC ಪ್ರೆಸಿಡೆಂಟ್ ಆಗಿರುವಂಥ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಆಮೇಲೆ ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ, ಮತ್ತು KPCC ಪ್ರೆಸಿಡೆಂಟ್ ಆದಂಥ DK ಶಿವಕುಮಾರ್ ಅವ್ರಿಗೆ, ಆಮೇಲೆ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಇವರು ಅಶೋಕ್ಗೆ ಮತ್ತು HD ಕುಮಾರಸ್ವಾಮಿಗೆ ಈ ಎಲ್ಲ ದಾಖಲಾತಿಗಳನ್ನು ಅಂಚೆ ಮೂಲಕ ಅವ್ರಿಗೆ ನೇರವಾಗಿ ಅವ್ರ ಮನೆಗೆ ಕಳಿಸ್ತಾ ಇದ್ದೀವಿ. ಇದನ್ನು ನೀವು ಒಂದು ವಿರೋಧ ಪಕ್ಷವಾಗಿ ಪ್ರಶ್ನೆ ಮಾಡಬೇಕು. ಒಂದು ಸರ್ಕಾರ ಏನೊಂದು ಪಾರ್ಟಿ ಏನಿದೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಥವಾ DK ಶಿವಕುಮಾರ್ ಸರ್ಕಾರ ಅವ್ರನ್ನ ಮಂತ್ರಿ ಏನು ಪ್ರಸ್ತಾವನೆ ಇದೆ ಇದನ್ನು ತಿರಸ್ಕಾರ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ಜೊತೆಗೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟಕ್ಕೆ ತಗೊಂಡು ಶಿಫಾರಸನ್ನು ರಾಜಭವನಕ್ಕೆ ಕಳಿಸ್ಕೊಟ್ರೆ ನಾವು ರಾಜ್ಯಪಾಲರ ಮುಂದೆ ಎಲ್ಲ ದಾಖಲಾತಿ ಕೊಡ್ತೀವಿ, ಇವರಿಗೆ ಓಟ್ ಕೊಡಬಾರ್ದು, ಪ್ರಮಾಣ ವಚನ ಬೋಧಿಸಬಾರ್ದು, ಏನು ಸರ್ಕಾರ ತೆಗೆದುಕೊಂಡಿರೋ ತೀರ್ಮಾನವನ್ನು ನೀವು ತಿರಸ್ಕಾರ ಮಾಡಬೇಕು ಅಂತೇಳಿ ನಾವು ರಾಜ್ಯಪಾಲರ ಅಂಗಳಕ್ಕೆ ಹೋಗೋದಿದ್ದೀವಿ. ಈ ರಾಜ್ಯಪಾಲರ ಅಂಗಳಕ್ಕೆ ಹೋಗೋದು ಬೇಡ,
ಕೂಡಲೇ ಏನು ಸರ್ಕಾರ ಇದೆ ಇದನ್ನು ಗಂಭೀರವಾಗಿ ತಗೊಂಡು ಇವ್ರನ್ನ ಮಂತ್ರಿಮಂಡಲ ತಗೋಬಾರ್ದು ಅಂತೇಳಿ ನಾವು ಆಗ್ರಹಿಸ್ತೇವೆ. ಬಿ ಪಿ ಎಲ್ ಅಂದರೆ ಉಚಿತವಾಗಿ ಕೊಡುವಂಥದ್ದು. ಅದು ಉಚಿತವಾಗಿ ಯಾಕೆ ಉಚಿತ ಅಮೇಧ್ಯೆಗೆ ಆಸೆಗೆ ಒಳಗಾಗ್ತಾ ಇದ್ದಾರೆ ನಮಗಂತೂ ಗೊತ್ತಾಗ್ತಾಯಿಲ್ಲ. ನಾರಾಯಣ ಸ್ವಾಮಿ ಇದನ್ನು ಅವರೇ ಸ್ಪಷ್ಟಪಡಿಸ್ಬೇಕು. ಅವ್ರು ಬಿ ಪಿ ಎಲ್ ಅಲ್ಲ, ಅವ್ರು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದರೆ ಅವರ ಇದರಲ್ಲೇ ಇದೆ ಹತ್ರ. ಹೀಗಾಗಿ ಅವರು ಬಿ ಪಿ ಎಲ್ ಶಾಸಕರಲ್ಲ ಹತ್ರ ಹೇಳ್ಕೊಳ್ಳೋ ಮೂಲಕ ಜನರನ್ನೇ ಯಾಮಾರಿಸೋದು. ಅವ್ರ ತಾಯಿನೂ ಬಿ ಪಿ ಎಲ್ ಅಲ್ಲ, ಅವ್ರ ತಾಯಿಗೆ ವಾರ್ಷಿಕ ಆದಾಯ 5 ಲಕ್ಷ ಕೇಳ್ತಾರೆ ನೋಡಿ. ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ರೆ ಎ ಪಿ ಎಲ್ ಹೆಂಗಾಗುತ್ತೆ? 12,000 ಒಳಗಡೆ ಇದ್ದರೆ ಬಿ ಪಿ ಎಲ್, 5 ಲಕ್ಷ ಇದೆ, ವ್ಯವಸಾಯದ ಜಮೀನಿದೆ, ಅದು ಹೆಂಗಾಗುತ್ತೆ ಎ ಪಿ ಎಲ್ಲು? ನಾಚಿಕೆ ಆಗಲ್ವಾ? ಬಂಡತನದಿಂದ ನೀವು ಇದನ್ನೆಲ್ಲ ಸಮರ್ಥನೆ ಮಾಡ್ಕೊತೀರಲ್ರಿ ನಾರಾಯಣ ಸ್ವಾಮಿ ಅವರೇ. ಮಾನ ಮರ್ಯಾದೆ ಇಟ್ಕೊಂಡು ಕೆಲಸ ಮಾಡಿ. 20 ಸರ್ವೆ ನಂಬರು, ಅವ್ರಿಗೆ 25ಕ್ಕೂ ಹೆಚ್ಚು ದಾಖಲಾತಿ ಅದೇ ಗ್ರಾಮದಲ್ಲಿದೆ. ಕ್ಕೂ ಹೆಚ್ಚು ಎಕರೆ ಉದಕಲ ಗ್ರಾಮದಲ್ಲೇ ಇದೆ. ಅವರ ಹೆಂಡತಿ ಶಶಿಕಲಾ, ಶ್ರೀಮತಿ ಶಶಿಕಲಾ ಮತ್ತು ಎಸ್ ಎನ್ ನಾರಾಯಣ ಸ್ವಾಮಿ ಹೆಸರಿನಲ್ಲಿ 25 ಹೆಚ್ಚಕ್ಕೂ ಎಕರೆ ಇದೆ.